ನಾಡಹಬ್ಬ ಮೈಸೂರು ದಸರಾ ಈ ವರ್ಷದ್ದು ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನೋ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿ ಒಂದು ವಿವರಣೆಯನ್ನ ನೀಡಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ. ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ 22ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ, ಮತ್ತೆ 2ನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ. ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ. ಆ ಸಮಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮೈಸೂರು ಪೊಲೀಸ್ ಏನೇನು ಅವಶ್ಯಕತೆ ಇದೆ ಅದನ್ನ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ. 22ನೇ ತಾರೀಕಿನಿಂದ 29ರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ. ನೆಕ್ಸ್ಟ್ 30ನೇ ತಾರೀಕಿನಿಂದ 2ನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನ ಕೈಗೊಂಡಿದ್ದೀವಿ. ಆ ಟೈಮಲ್ಲಿ 11 ದಿನದಲ್ಲಿ ಮೋರ್ ದನ್ 15 ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯತ್ತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SP ಮತ್ತೆ 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೇನೆ CR ಪ್ಲಟೂನು ಸಹ 15, ಮತ್ತೆ AAC ಟೀಮ್, ಆಂಟಿ ಸಬಾಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಅದನ್ನ ಏಸ್ ಚೆಕ್ ಈಗ ಮಾಡ್ತಾನೆ ಇದೀವಿ, ಮತ್ತೆ ಡ್ಯೂರಿಂಗ್ ದಸರಾನು ಅದು ಇರುತ್ತೆ. ಸೇಮ್ ಟೈಮ್ ಒಂದು RAF ಬಂದಿದೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ನಮ್ಗೆ ಸಪೋರ್ಟಿಂಗ್ ಅಂತ ಹೇಳಿ 1200 ಹೋಮ್ ಗಾರ್ಡ್ಸ್ ಸಹ ಬಂದೋಬಸ್ತಲ್ಲಿ ಇರ್ತಾರೆ. ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ, ಜನಸಂದಣಿ ಇರುತ್ತೆ. ಅದ್ರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ಸ್ ಅನ್ನ ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದೀವಿ. 26 ಆಂಬ್ಯುಲೆನ್ಸ್ ಮತ್ತೆ 32 ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನ ನಿಯೋಜನೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಡ್ಡಿ ಮಂಟಪ ಇರ್ಬೋದು, ಮತ್ತೆ ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು, ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನ ಸ್ಟ್ರಾಟಜಿಕಲಿ ನಾವು ಅದನ್ನ ಎರಡನ್ನೂ ಪ್ಲೇಸ್ ಮಾಡಿದೀವಿ.